ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮಾರ್ಕೆಟ್ ಬಂದ್ಬಿಟ್ಟು ಇಲ್ಲಿಂದ ಮತ್ತೆ ರಿವರ್ಸಲ್ ಆಗ್ಬೋದಾ ಇಲ್ಲ ಕಂಟಿನ್ಯೂಷನ್ ಆಗುತ್ತಾ ಅದ್ರ ಬಗ್ಗೆ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ. ಫಸ್ಟು ನಾವು ಹೈಯರ್ ಟೈಮ್ ಫ್ರೇಮು ಮಂತ್ಲಿ ಟೈಮ್ ಫ್ರೇಮಲ್ಲಿ ಹೋಗೋಣ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಹೋದಾಗ ನೀವು ನೋಡ್ಬೋದು ಆಫ್ಟರ್ ಕೋವಿಡ್ ಆದಮೇಲೆ ಇದು ಅಪ್ ಟ್ರೆಂಡಲ್ಲೇ ಇದೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಇದು ಕಂಟಿನ್ಯೂ ಅಪ್ ಟ್ರೆಂಡಲ್ಲಿದೆ. ಇದು ಕಂಟಿನ್ಯೂಷನ್ ಹೀಗೆ ಹೋಗುತ್ತಾ ಮತ್ತೆ ಇಲ್ಲಂತಂದರೆ ಮತ್ತೆ ಮೇಲೆಯಿಂದ ಹೀಗೆ ಕಂಟಿನ್ಯೂಷನ್ ಕೆಳಗಡೆ ಹೋಗುತ್ತಾ ಅದ್ರ ಬಗ್ಗೆ ನೋಡೋಣ. ಹ್ಯಾಸ್ ನಮ್ಮ ಹೈಯರ್ ಟೈಮ್ ಫ್ರೇಮಲ್ಲಿ ಸ್ಟಿಲ್ ಇದು ಬಂದುಬಿಟ್ಟು ಇನ್ನೂ ಅಪ್ ಟ್ರೆಂಡಲ್ಲೇ ಇದೆ. ಇನ್ನು ಡೌನ್ ಟ್ರೆಂಡಲ್ಲಿ ಇನ್ನೂ ತುಂಬ ದೊಡ್ಡ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಓಕೆ, ಇಲ್ಲಿ ಮತ್ತೆ ಇಷ್ಟು ದೊಡ್ಡ ಕರೆಕ್ಷನ್ ಆಗಿರೋದ್ರಿಂದ ತುಂಬ ಜನ ಬಂದುಬಿಟ್ಟು ಒಂದು ಪ್ಯಾನಿಕಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಅಂತ. ಬಟ್ ಸ್ಟಿಲ್ ಇಲ್ಲಿಂದ ಇಲ್ಲಿವರೆಗೂ ನೀವು ನೋಡಬೇಕಂತಂದರೆ ಮಾರ್ಕೆಟಲ್ಲಿ ಇದು ಹೈಯರ್ ಟೈಮ್ ಫ್ರೇಮಲ್ಲಿ ಅಪ್ ಟ್ರೆಂಡಲ್ಲಿದೆ. ನಾವು ವೀಕ್ಲಿಯಲ್ಲಿ ನೋಡೋಣ, ವೀಕ್ಲಿಯಲ್ಲಿ ಹೇಗಿದೆ ಅಂತ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನಿಫ್ಟಿ 50 ನೋಡಿದಾಗ ನೋಡ್ಬೋದು ಇಲ್ಲೆಲ್ಲ ಅಪ್ ಟ್ರೆಂಡಲ್ಲಿದೆ. ರೈಟ್, ಅಪ್ ಟ್ರೆಂಡಲ್ಲಿ ಇರುವಾಗ ಇಲ್ಲಿ ಬಂದುಬಿಟ್ಟು ನೋಡ್ಬೋದು ಫಾರ್ಮೇಷನ್ ಹೇಗಿರುತ್ತೆ. ಹೈಯರ್ ಲೋ, ಲೋವರ್ ಲೋ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಇಲ್ಲಿ ಡೌನು ಮತ್ತು ಇಲ್ಲಿ ಹೈ, ಇದು ಒಂದು ಹೈನ ಇಲ್ಲಿ ಕ್ರಾಸ್ ಮಾಡಿದೆ, ಈ ಲೋನ ಕಟ್ ಮಾಡಿ ಕೆಳಗಡೆ ಬಂದೆ, ಮತ್ತೆ ಅದೇ ರೀತಿ ಲೋ ಬಂದಿದೆ. ಇವಾಗ ಈ ಫಾರ್ಮೇಷನಲ್ಲಿ ನೀವು ಈ ಮೂಮೆಂಟನ್ನು ನೋಡ್ಬೋದು, ಇದನ್ನು ಕ್ರಾಸ್ ಮಾಡಿಲ್ಲ. ಇಲ್ಲಿಂದ ಕಂಟಿನ್ಯೂಷನ್ ಸೆಲ್ಲಿಂಗ್ ಬಂದಿದೆ. ಓಕೆ, ಒಂದು 3-4 ಡೇಸಲ್ಲಿ ಸೆಲ್ಲಿಂಗ್ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಇದು ಒಂದು ವೇಳೆ ಸ್ವಲ್ಪ ಡೌನ್ ಬಂದು ಮೇಲೆ ಹೋಗೋ ಚಾನ್ಸಸ್ ಕೂಡ ಇದೆ. ಓಕೆ, ಒಂದು ಬೇಸ್ ಕ್ರಿಯೇಟ್ ಆಗಿದೆ. ಇವಾಗ ನಾವು ಒಂದು ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿದಾಗ ಈ ರೇಂಜಲ್ಲಿ ಏನಿದೆಯೋ ಇಲ್ಲಿ ಬಂದುಬಿಟ್ಟು ಒಂದು ಬೇಸು ಕ್ರಿಯೇಟ್ ಆಗಿದೆ. ಇದು ನಾವು ಕನ್ಫರ್ಮೇಷನ್ ಯಾವಾಗ ಸಿಗುತ್ತೆ ಅಂತಂದರೆ ಈ ಲೆವೆಲ್ನ ಹೈನ ಕ್ರಾಸ್ ಮಾಡಿದಾಗ ಮತ್ತೆ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋಣ. ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದಾಗ ಇವಾಗ ಒಂದು ಕರೆಕ್ಷನ್ಸ್ ಬಾಕಿ, ಒಂದು ಕರೆಕ್ಷನ್ಸ್ ಇಲ್ಲಿಂದ ಏನಕ್ಕೆ ಅಂತಂದರೆ ಇವಾಗ ಆಲ್ರೆಡಿ ಇಲ್ಲಿ ಯಾರೂ ಬೈ ಮಾಡಿರಲ್ಲ, ಏನು ಮಾಡಿರ್ತಾರೆ ಇಲ್ಲಿ ಹೋಗಿ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಮಾರ್ಕೆಟ್ ಮತ್ತೆ ಫರ್ದರ್ ಅಪ್ಸೈಡ್ ಹೋಗುತ್ತೆ ಅಂತ. ಆವಾಗ ಏನು ಮಾಡ್ತಾರೆ ಇವರು, ಒಂದು ಲೈಟಾಗಿ ಮೇಲೆ ಹೋಗೋ ಥರ ಮಾಡಿ ಒಂದು ಕರೆಕ್ಷನ್ ಕೊಟ್ಟು ಅದಾದಮೇಲೆ ಒಂದು ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಇದೆ. ಆಗಲೇ ಹೇಳ್ದಂಗೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ನೋಡ್ಬೋದು. ವೀಕ್ಲಿ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ ಕ್ರಾಸ್ ಮಾಡಿದಾಗ ಇದು ಕಂಟಿನ್ಯೂಷನ್ ಆಗೋ ಚಾನ್ಸಸ್ಸು ಅತಿ ಹೆಚ್ಚಿದೆ ಅಪ್ಸೈಡ್ಗೆ. ಓಕೆ, ಬಟ್ ಇವಾಗ ಒಂದು ಕನ್ಫರ್ಮೇಷನಲ್ಲಿ ಏನಂತಂದರೆ ಮಾರ್ಕೆಟು ಇವಾಗ ಇಲ್ಲಿಂದ ಒಂದು ಕರೆಕ್ಷನ್ ಬರೋ ಚಾನ್ಸಸ್ ಇದೆ. ಓಕೆ, ಕೆಲವೊಂದು ಸ್ಟಾಕ್ಸು ಕೂಡ ಅಂದರೆ ನಿಫ್ಟಿ 50ಯಲ್ಲಿರೋ ಕೆಲವು ಸ್ಟಾಕ್ಸ್ ಕೂಡ ಒಂದು ಇಟ್ಲಿ ಬಿಟ್ಟು ಒಂದು 3-4 ಡೇಸ್ ಕರೆಕ್ಷನ್ ಆಗ್ಬೋದು. ಒಂದು ವೇಳೆ ಇದು ಕಂಟಿನ್ಯೂಷನ್ ಅಪ್ ಟ್ರೆಂಡಲ್ಲಿ ಹೋಗೋ ರೀತಿ ಇದ್ದರೆ ಮತ್ತೆ ರಿವರ್ಸಲ್ ತೊಗೊಂಡು ಆ ಲೆವೆಲ್ಸ್ನ ಕ್ರಾಸ್ ಮಾಡಿಬಿಟ್ಟು ಮೇಲೆ ಹೋಗೋ ಚಾನ್ಸಸ್ ಇದೆ. ಓಕೆ, ನೋಡ್ಬೋದು ಯಾವಾಗ್ಲೂ ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ಹಾಕಿದಾಗಲೇ ಇದು ಮಾರ್ಕೆಟು ಅಪ್ ಟ್ರೆಂಡಲ್ಲಿ ಇದೆಯಾ ಡೌನ್ ಟ್ರೆಂಡಲ್ಲಿ ಇದೆಯಾ ಅಂತ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋದು. ಅಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ. ಇವಾಗ ನಾವು ಇಲ್ಲಿಂದ ಒಂದು ಶಾರ್ಟ್ ಪೀರಿಯಡಿಗೆ ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದೆ, ಇಲ್ಲಿ ಬೇಸ್ ಕ್ರಿಯೇಟ್ ಆಗ್ತಿದೆ, ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಸ್ವಲ್ಪ ಇದೆ ಅಂತ. ಅದೇ ರೀತಿ ಸಪೋರ್ಟ್ ಕೊಟ್ಟಿದೆ. ಬಟ್ ಸ್ಟಿಲ್ ನಾವು ಇಲ್ಲಿ ನೋಡ್ಬೋದು ಇಷ್ಟು ದೊಡ್ಡ ಕರೆಕ್ಷನ್ ಆದಮೇಲೆ ಇದು ಒಂದೇ ಸರ್ತಿ ಈ ರೀತಿ ಹೋಗಲ್ಲ. ಕೆಲವು ಸರ್ತಿ ಹೋಗುತ್ತೆ, ಮಾರ್ಕೆಟ್ನ ಯಾರಿಂದ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇದೇ ರೀತಿ ಹೋಗೋ ಚಾನ್ಸಸ್ಸು ಇದ್ದರೆ ಮತ್ತೆ ಫಾಲ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಈ ಲೆವೆಲ್ ಬಂದಾಗ ಒಂದು ದೊಡ್ಡ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ವಿ ಶೇಪಲ್ಲಿ ಹೋದಾಗ ಒಂದು ವೇಳೆ ಇಲ್ಲಿ ಕರೆಕ್ಷನ್ಸ್ ತೊಗೊಂಡು ನಿಧಾನವಾಗಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋದಾಗ ಏನಾಗುತ್ತೆ, ಮತ್ತೆ ಫರ್ದರ್ ಮಾರ್ಕೆಟು ಇನ್ನೂ ಅಪ್ ಟ್ರೆಂಡಲ್ಲಿ ಮತ್ತೆ ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಎಲ್ರಿಗೂ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.